ಅಜಯ್ ಸಿಂಗ್ ಅವರು ತಮ್ಮ ಕ್ಷೇತ್ರದ ಅಭಿವೃದ್ಧಿಯ ವಿಚಾರಕ್ಕೆ 100ಕ್ಕೆ ಅವರಿಗೆ ಅವರು ಎಷ್ಟು ಮಾರ್ಕ್ಸ್ ಕೊಟ್ಕೊಳ್ತಾರೆ? 2013ರಿಂದ 2018ವರೆಗೆ ನಮ್ಮ ತಾಲೂಕಿಗೆ ನಮ್ಮ ಸರ್ಕಾರ ಇದ್ದಾಗ ಬಹಳಷ್ಟು ಹಣ ಬಂತು, ಬಹಳಷ್ಟು ಒಳ್ಳೆ ಕೆಲಸನೂ ಕೂಡ ಆಯಿತು. 2018ರಿಂದ 2023ವರೆಗೆ ಸ್ವಲ್ಪ ಅಭಿವೃದ್ಧಿ ಕುಂಠಿತ ಆಯಿತು. ಯಾಕಂದರೆ ನಾವು ವಿರೋಧ ಪಕ್ಷದಲ್ಲಿದ್ವಿ, ನಮಗೆ ಬರ್ತಕ್ಕಂಥ ಅನುದಾನದಲ್ಲಿ ಕಡಿತ ಆಯಿತು, ನಾನು ಸ್ವಲ್ಪ ತೊಂದರೆಯನ್ನು ಎದುರಿಸಿದ್ವಿ. ಆದರೆ 2023ರಿಂದ 28ರಲ್ಲಿ ಬಹುಶಃ ನಮ್ಮ ಮತಕ್ಷೇತ್ರದಲ್ಲಿ ಆಗ್ತಾ ಇರುವಂಥ ಕೆಲಸಗಳು, ಇವಾಗ ನಮ್ಮ ಸಬ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ ಆಗಿದೆ, ಸಬ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಆಗಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ನಮಗೆ ಹೇಳಿದ್ದಾರೆ ನಾನು ಮೊನ್ನೆ. ಈ ಥರ ಡೆವಲಪ್ಮೆಂಟ್ಸ್ ಅಲ್ಲಿ ನಾವು ಯಾವ ಕಾರಣಕ್ಕೂ ಯಾವ ತಾಲೂಕಿನಿಂದ ಹಿಂದಿಲ್ಲ. ಎಷ್ಟು ಮಾರ್ಕ್ಸ್ ಕೊಟ್ಕೊಳ್ತೀರಾ ಸರ್ 100ಕ್ಕೆ? ಈ ಬಾರಿ ಆಗ್ತಿರುವಂಥ ಕೆಲಸ ಕಾರ್ಯಗಳನ್ನು ನಾವು ನೋಡಿದ್ರೆ ಕನಿಷ್ಠ ಅಟ್ಲೀಸ್ಟ್ 95% ನಾವು ತಗೊಳ್ಬಹುದು ಔಟ್ ಆಫ್ 100. ನಮ್ಮಲ್ಲಿ ಇರ್ತಕ್ಕಂಥ ಇವಾಗ ಜವಾಬ್ದಾರಿ ಉಳಿದಿದ್ದು ಏನಿದೆ ಅಂದ್ರೆ, ನರಬೋಳಿಯಲ್ಲಿ ಇರ್ತಕ್ಕಂಥ ಒಂದು ಸೇತುವೆ ಆಗ್ಬೇಕಾಗಿದೆ, ಹೊನ್ನಾಳ್ ತಿನ್ನೂರ್ ಒಂದು ಸೇತುವೆ ಆಗ್ಬೇಕಾಗಿದೆ, ಪ್ಲಸ್ ನಮ್ಮ ಕೆರೆ ತುಂಬ ಯೋಜನೆ ಅಂತ ನಾವು ಏನು ಮಾಡ್ತಾ ಇದ್ದೀವಿ, ಪ್ಲಸ್ ಎಲ್ಲ ರೈತರಿಗೆ ಅನುಕೂಲ ಆಗ್ಬೇಕು ಅಂತ ಚೆಕ್ ಡ್ಯಾಮ್ಸ್ 120 ಕೋಟಿ ವೆಚ್ಚದಲ್ಲಿ ಇರ್ತಕ್ಕಂಥ ಎಲ್ಲ ಕಡೆ ಶಾಲೆ ಕಟ್ಟಡಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅಭಿವೃದ್ಧಿಯಲ್ಲಿ ನಾವು ಇವಾಗ MDRS ಶಾಲೆಗಳು ಮೈನಾರಿಟಿಗೋಸ್ಕರ ಸುಂಬಡಲ್ಲಿ ಒಂದು ಮಾಡಿದ್ದೀವಿ, ಮದ್ರಿಯಲ್ಲಿ ಒಂದು ಮಾಡಿದ್ದೀವಿ, ಇಜೇರಿಯಲ್ಲೂ ಕೂಡ ನಾವು ಮಾಡ್ತಾ ಇದ್ದೀವಿ. ಆರೋಗ್ಯ ಇಲಾಖೆ ವತಿಯಿಂದ ಕನಿಷ್ಠ ಇವಾಗ ನಮ್ಮ MCH ಹಾಸ್ಪಿಟಲ್ ಏನಾಗಿದೆ ಅದ್ರ ಜೊತೆಯಾಗಿ ಸಬ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಒಂದು ಕೂಡ ನಾವು ಮಾಡ್ತಾ ಇದ್ದೀವಿ. ಯಡ್ರಾಮೆಯಲ್ಲಿರ್ತಕ್ಕಂಥ ಹಾಸ್ಪಿಟಲ್ ಅದನ್ನು ಮೇಲ್ದರ್ಜೆನೆ ಮಾಡ್ತಾ ಇದ್ದೀವಿ. ಇಜೇರಿಯಲ್ಲಿರ್ತಕ್ಕಂಥ PHC CHC ಅದು ಆಗ್ತಾ ಇದೆ. ಯಳವಾರಲ್ಲಿರ್ತಕ್ಕಂಥನು ಕೂಡ ನಾವು ಮಾಡ್ತಾ ಇದ್ದೀವಿ. ಹಲವಾರು ಕೆಲಸ ಕಾರ್ಯಗಳು ಇವಾಗ ಎಲ್ಲ ಕಡೆ ಇರ್ತಕ್ಕಂಥ ಒಂದು ಹಿಂದುಳಿದ ವರ್ಗದ ಹಾಸ್ಟೆಲ್ಸ್ಗಳು ಕೂಡ ನಾವು ಮಾಡ್ತಾ ಇದ್ದೀವಿ. SC ST ಹಾಸ್ಟೆಲ್ಸು, ಒಂದು ಬೀಳ್ವಾರಲ್ಲಿ ಬರ್ತಕ್ಕಂಥ ಒಂದು MDRS ಹಾಸ್ಟೆಲ್ ಏನಿದೆ ಅದನ್ನು ಕೂಡ ಅಪ್ರೂವ್ ಆಗಿದೆ. ಇದು ಎಲ್ಲ ಎದ್ದು ಕಾಣಬೇಕಂದ್ರೆ ಕನಿಷ್ಠ ಒಂದು ವರ್ಷ ಆಗ್ತದೆ. ಈ ಬಾರಿಯ ಬಜೆಟ್ನಲ್ಲಿ ಕ್ಷೇತ್ರಕ್ಕಾಗಿ ಯಾವ ಯೋಜನೆಗೆ ಪ್ರಸ್ತಾವನೆ ಸಲ್ಲಿಸಿದ್ರಿ ಸರ್? ನಾನು ಸಬ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ನಮ್ಮ ಜೇವರ್ಗಿಗೆ ಆಗಬೇಕು ಅಂತ ಒಂದು ಪ್ರಪೋಸಲ್ ಇದೆ, ಅದು ಆಗ್ಬೇಕಂತ ನಾನು ಮಾಡಿದ್ದೀನಿ. ಕೆರೆ ತುಂಬೆ ಯೋಜನೆ, ಸುಮಾರು 20 ಕೆರೆ ತುಂಬೆ ಯೋಜನೆ ಮಾಡಬೇಕು ಅಂತ ಅದನ್ನು ಕೂಡ ಒಂದು ಪ್ರಸ್ತಾವನೆ ಇದೆ. ಅದರ ಜೊತೆಯಾಗಿ ನಮ್ಮ ಚೆಕ್ ಡ್ಯಾಮ್ಸು 72 ಕಡೆ ಚೆಕ್ ಡ್ಯಾಮ್ಸು ಅದನ್ನು ನೀರಾವರಿ ಇಲಾಖೆ ಹಾಗೂ KKRDB ಸಹಭಾಗಿತ್ವದಲ್ಲಿ ಮಾಡಬೇಕು ಅಂತಲೂ ಕೂಡ ನಾವು ನಡೆದಿದ್ದೀವಿ. ಹಲವಾರು ಇದೆಲ್ಲ ನಾವು ಮಾಡ್ತಾ ಇದ್ದೀವಿ, ಪ್ರಯತ್ನ ಮಾಡ್ತಾ ಇದ್ದೀವಿ.